ಗಂಗಾವತಿ ತಾಲೂಕಿನ ಗಡ್ಡಿ ಗ್ರಾಮದಲ್ಲಿರುವ ಸದ್ಧರ್ಮ ಶ್ರೀ ಅಜಾತ ಅಪ್ಪಾಜಿಯವರ ಶಿಕ್ಷಣ ಸಂಸ್ಥೆ ಶ್ರೀಕ್ಷೇತ್ರ ಗಡ್ಡಿಯಲ್ಲಿ ಸದ್ಧರ್ಮ ಶ್ರೀ ಗುರುಕುಲ ಗಡ್ಡಿ ಶಾಲಾ ದಶಮಾನೋತ್ಸವ ಹಾಗೂ ಸದ್ಧರ್ಮ ಶ್ರೀ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವು ಅದ್ದೂರಿಯಾಗಿ ಜರುಗಿತು. ಈ ಒಂದು ಶಾಲಾ ದಶಮಾನೋತ್ಸವ ಹಾಗೂ ಸದ್ಧರ್ಮ ಶ್ರೀ ಪ್ರಶಸ್ತಿ ಪ್ರದಾನದ ನಂತರ ಶಾಲಾ ವಿದ್ಯಾರ್ಥಿಗಳಿಂದ ವರ್ಣರಂಜಿತ ವೇದಿಕೆ ಕಾರ್ಯಕ್ರಮದಲ್ಲಿ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ಈ ಒಂದು ಶಾಲಾ ದಶಮಾನೋತ್ಸವ ಹಾಗೂ ಸದ್ಧರ್ಮ ಶ್ರೀ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ ಶ್ರೀ ಅಜಾತ ಅಪ್ಪಾಜಿ ಅವರು ಈ ಒಂದು ಕಾರ್ಯಕ್ರಮವ ಕುರಿತು ತಮ್ಮ ಆಶೀರ್ವಚನವನ್ನು ನೀಡಿದರು. ಈ ಸಂದರ್ಭದಲ್ಲಿ ವಿವಿಧ ಪಕ್ಷದ ರಾಜಕೀಯ ಮುಖಂಡರು ಹಾಗೂ ಸುತ್ತಮುತ್ತಲ ಗ್ರಾಮದ ಗುರು ಹಿರಿಯರು ಸೇರಿದಂತೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಎಸ್ಡಿಎಂಸಿ ಅಧ್ಯಕ್ಷರೇ, ಸದಸ್ಯರೇ ಮತ್ತು ವಿಶೇಷವಾಗಿ ನೆನಪಿನ ಕಾಣಿಕೆಯನ್ನು ನೀಡಬೇಕೆಂದು ತಮ್ಮನ್ನು ಕೇಳಿಕೊಳ್ತೇವೆ. ಎಲ್ಲ ಗಣ್ಯಾತಿ ಗಣ್ಯರು ಅವರಿಗೆ ಸನ್ಮಾನಿಸಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ತೇವೆ. ಸಾಹಿತಿಗಳು, ಸಂಶೋಧಕರು, ಸದಸ್ಯರು, ಕನ್ನಡ ಪುಸ್ತಕ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ, ಬೆಂಗಳೂರು ಎಲ್ಲರೂ ಜೋರಾದ ಚಪ್ಪಾಳೆ ಮೂಲಕ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಬೇಕು. ಎಲ್ಲರೂ ಕೂಡ ಜೋರಾದ ಚಪ್ಪಾಳೆ. ನಾವು ನಿಮ್ಮನ್ನು ಏನನ್ನು ಕೇಳುವುದಿಲ್ಲ, ಚಪ್ಪಾಳೆಯನ್ನು ಮಾತ್ರ ಅಪೇಕ್ಷಿಸುತ್ತೇವೆ. ಆ ಚಪ್ಪಾಳೆ ಕೃತಜ್ಞತೆಗಳನ್ನು, ಅಭಿನಂದನೆಗಳನ್ನು ಸಲ್ಲಿಸೋಣ. ಚಪ್ಪಾಳೆ. ಚಿತ್ರಕಲಾವಿದರು ಎಂಥ ಸಾಧನೆ ಅಲ್ವಾ ನಿಜವಾಗ್ಲೂ. ಈ ಒಂದು ಚಿತ್ರಕಲಾವಿದರಿಗೆ ಎಲ್ಲ ಗಣ್ಯಾತಿ ಗಣ್ಯರು, ಸದ್ಧರ್ಮ ಶಾಲೆಯ ಶಿಕ್ಷಣ ಸಂಸ್ಥೆಯ ಪೂಜ್ಯರು, ಎಲ್ಲ ಶಿಕ್ಷಕರೊಂದರು ಮಕ್ಕಳ ಪರವಾಗಿ ಜೋರಾದ ಚಪ್ಪಾಳೆಯ ಮೂಲಕ ಅವರಿಗೆ ನಾವು ಅಭಿನಂದನೆ. ಇನ್ನೋರ್ವ ಅತಿಥಿಗಳಾದಂಥ ಫಾದರ್ ಜೋಜೋ ಪ್ರಾಂಶುಪಾಲರು, SFS ಹೈಸ್ಕೂಲ್ ಕೊಪ್ಪಳ, ಇವರು ಕೂಡ ಸನ್ಮಾನವನ್ನು ಸ್ವೀಕರಿಸಬೇಕೆಂದು ತಮ್ಮಲ್ಲಿ ಕೇಳ್ಕೊಳ್ತೇವೆ. ಅದೇ ತೆರನಾಗಿ ಇನ್ನೋರ್ವ ಅತಿಥಿಗಳಾಗಿ ಆಗಮಿಸಿದಂತ ಫಾದರ್ ಮ್ಯಾಥೋ ಮ್ಯಾಮ್ಲಾ, SFS ಶಿಕ್ಷಣ ಸಂಸ್ಥೆಯ ಆಡಳಿತಗಾರರು ಕೊಪ್ಪಳ, ಇವರು ಕೂಡ ಸನ್ಮಾನವನ್ನು ಸ್ವೀಕರಿಸಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ತೇವೆ. ಒಂದು ಜೋರಾದ ಚಪ್ಪಾಳಿಯೊಂದಿಗೆ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸೋಣ. ಭಾರತ ಕೇವಲ ಒಂದು ಧರ್ಮಕ್ಕೆ ಸೀಮಿತವಾದದ್ದಲ್ಲ, ಇದು ಎಲ್ಲ ಧರ್ಮಗಳ ಮಿಲನ, ವಿವಿಧತೆಯ ಏಕತೆಯಲ್ಲಿ ಸಾರುತ್ತಿರುವಂತಹ ಅಮೋಘವಾದಂಥ ಭೂಮಿ. ಇಂಥ ಒಂದು ಕಾರ್ಯಕ್ರಮಕ್ಕೆ ನನ್ನದೆನ್ನುವಂಥ ಭಾವನೆಯಿಂದ ಆಗಮಿಸಿದಂಥ ಫಾದರ್ ಜೋಜೋ ಪ್ರಾಂಶುಪಾಲರು, ಫಾದರ್ ಮ್ಯಾಥೋ ಮ್ಯಾಮ್ಲಾ, ಎಲ್ಲ ಅತಿಥಿ ಮಹೋನ್ನತರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಪೂಜ್ಯ ಶ್ರೀ ಜಗಮಗೈ ಫಾದರ್, ಪ್ರಿನ್ಸಿಪಾಲ್ ಆಫ್ SFS ICS ಸ್ಕೂಲ್ ಕೊಪ್ಪಳ, ಇಂದು ಕೂಡ ಈ ಕಾರ್ಯಕ್ರಮದ ಪ್ರಶಸ್ತಿ ಪ್ರದಾನ ಮತ್ತು ಸನ್ಮಾನವನ್ನು ಸ್ವೀಕರಿಸಬೇಕೆಂದು ತಮ್ಮನ್ನು ಕೇಳಿಕೊಳ್ತೇವೆ. ಇದು ನನ್ನ ನಾಡು, ನನ್ನ ದೇಶ, ನನ್ನ ಎನ್ನದವನ ಎದೆ ಸುಡುಗಾಡು ಎನ್ನುವ ರೀತಿಯಲ್ಲಿ ಎಲ್ಲ ಒಂದು ಅದ್ಭುತವಾದಂಥ ಎಲ್ಲ ಧರ್ಮಗಳ, ಎಲ್ಲ ಭಾವನೆಗಳ, ಎಲ್ಲ ಸಂಸ್ಕೃತಿಗಳ ಸಮ್ಮಿಲನವೇ ಈ ಭಾರತ, ಈ ಕರ್ನಾಟಕ, ಈ ಮಣ್ಣು. ಎಲ್ಲ ಪೂಜ್ಯರಿಗೂ, ಹಿರಿಯರಿಗೂ, ಎಲ್ಲ ಗಣ್ಯಾತಿ ಗಣ್ಯರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಸನ್ಮಾನಿಸಿದಂತ ಮತ್ತು ಸನ್ಮಾನಿತರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಈಗ ಸಂಗಮೇಶ್ವರ ಸ್ವಾಮಿಗಳವರ ಪಾದಾರವಿಂದರಿಗೆ ಪ್ರಣಾಮಗಳನ್ನು ಸಮರ್ಪಿಸಿ, ನಮ್ಮ ಸದ್ಧರ್ಮ ಗುರುಕುಲ ಗಡ್ಡಿ ಅಂತ. ಈ ಸದ್ಧರ್ಮ ಗುರುಕುಲ ಅನ್ನೋದೇ ಹೆಸರೇ ಬಹಳ ಒಂದು ಸೊಗಸಾಗಿದೆ, ಬಹಳ ಅದ್ಭುತ ಆಗಿದೆ.
ಶಾಸಕರಾಗಿರ್ತಕ್ಕಂಥ ಜನಾರ್ದನ್ ರೆಡ್ಡಿ ಅವರು ಈ ಮಠಕ್ಕೆ ಕೊಡಲಿ ಅಂತೇಳಿ ನಾನು ಆಶಯಗಳನ್ನು ಹೇಳ್ತೀನಿ. ನಾನು ನಿಮ್ಮ ಮಕ್ಕಳ ಸಾಧನೆ ನಿಜಕ್ಕೂ ಒಂದು ಶಾಲೆಗೆ ಆಯ್ಕೆ ಆಗಬೇಕಂದ್ರೆ ಮಕ್ಕಳ ಪರಿಶ್ರಮ ತುಂಬಾನೇ ಇರುತ್ತೆ. ದಯವಿಟ್ಟು ಮಕ್ಕಳಿಗೆ ಜೋರಾದ ಚಪ್ಪಾಳೆ ಬರಬೇಕು. ನಿಮ್ಮ ಮಕ್ಕಳ ಸಾಧನೆ ಸಾಧನೆ ಮಾಡಿರ್ತಕ್ಕಂಥ ಸಾಧಕರನ್ನ ಇಲ್ಲಿ ಕರ್ಕೊಂಡು ಬಂದು ಸದ್ಧರ್ಮಶ್ರೀ ಅಂತಕ್ಕಂಥ ನಮ್ಮ ಸಂಸ್ಥೆ ಉನ್ನತವಾಗಿರ್ತಕ್ಕಂಥ ಪ್ರಶಸ್ತಿಯನ್ನ ನೀಡಿರೋದು ಯಾಕೆ ಅಂತ ಹೇಳಿದ್ರೆ ಅವರೆಲ್ಲ ತಮಗೆಲ್ಲ ಮಾದರಿ ಆಗ್ಲಿ ಆದರ್ಶ ಆಗ್ಲಿ ಅಂತ. ಜ್ಞಾನಕ್ಕೆ ಎಷ್ಟು ಶಕ್ತಿ ಇರ್ತದಂದ್ರೆ ಇಂಥ ಅನೇಕ ದೊಡ್ಡ ದೊಡ್ಡ ವೇದಿಕೆಗಳಲ್ಲಿ ತಾವು ಕೂಡ ಒಂದೊಂದು ರಂಗದಲ್ಲಿ ಸಾಧನೆ ಮಾಡಿದ್ದೆ ಅಂತಂದ್ರೆ ನಮ್ಮ ಮುದ್ದು ಮಕ್ಕಳು ಅವ್ರಿಗೂ ಕೂಡ ಮುಂದೊಂದು ದಿನ ಇಂಥ ಸನ್ಮಾನಗಳು ದೊರೆತವೆ ಅಂತಕ್ಕಂಥ ವಿಷಯವನ್ನು ಇಟ್ಟುಕೊಂಡು ಅವ್ರಿಗೆಲ್ಲ ಕರೆಸಿದ್ವಿ. ನಮ್ಮ ಕರೆಗೆ ಹೋಗೊಟ್ಟು ಎಲ್ಲ ಸಾಹಿತಿಗಳು ಎಲ್ಲ ನಮ್ಮ ಸಾಹಿತಿಗಳು ಬಂದು ಪ್ರಶಸ್ತಿಯನ್ನ ಸ್ವೀಕಾರ ಮಾಡಿದ್ದಾರೆ. ಜೊತೆಗೆ ನಮ್ಮ ರಾಜಕೀಯ ಮುಖಂಡರು ಬರಣ್ಣನವರು ವಿಶೇಷವಾಗಿ ಕರೆಗೊಟ್ಟು ಹೋಗೊಟ್ಟು ನಮ್ಮ ಪ್ರೀತಿಯ ಕರೆಗೆ ಹೋಗೊಟ್ಟು ಅವರು ಕೂಡ ಬಂದು ತಮ್ಮ ಒಂದೆರಡು ಮಾತುಗಳನ್ನ ಆಡಿ ಹೋಗಿದ್ದಾರೆ. ಅವರಿಗೂ ಕೂಡ ತುಂಬ ಧನ್ಯವಾದಗಳನ್ನ ಅರ್ಪಣೆ ಮಾಡಿ ಈ ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಗಣ್ಯಮಾನ್ಯರಿಗೆ ಹಾಗೂ ಪಾಲಕವೃಂದಕ್ಕೆ ಹಾಗೂ ಮುದ್ದು ಮಕ್ಕಳಿಗೆ ಮತ್ತೊಮ್ಮೆ ಸಮಯದ ಅಭಾವ ಆಗಿರೋದ್ರಿಂದ ಒಂದೆರಡು ಮಾತುಗಳಿಗೆ ಪವಿತ್ರ ಕಾರ್ಯವನ್ನ ನಮ್ಮ ಶಾಲೆ ಮಾಡ್ತಾ ಇದೆ ಅನ್ನುವಂಥ ಮಾತನ್ನು ಬಹಳ ಹೆಮ್ಮೆಯಿಂದ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಜೊತೆಗೆ 10 ವರ್ಷಗಳಲ್ಲಿ ಈ ಬೆಳೆದು ಬಂದಂಥ ರೀತಿ ಜೊತೆಗೆ ಯಾವುದೋ ಒಂದು ಜಾಲಿ ಬೆಳೆದಂಥ ಒಂದು ಜಾಗೆಯಲ್ಲಿ ಎಲ್ಲವನ್ನು ಸ್ವಚ್ಛ ಮಾಡಿ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡಬೇಕನ್ನುವಂಥ ಉದ್ದೇಶದಿಂದ ಗ್ರಾಮೀಣ ಭಾಗದಲ್ಲಿ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಬಾರ್ದು ಅನ್ನುವಂಥ ಉದ್ದೇಶದಿಂದ ಈ ಶಾಲೆ ಪ್ರಾರಂಭವಾಗಿದೆ. ತನ್ನದೇ ಆದಂಥ ಒಂದು ಗುರಿಯನ್ನು ಇಟ್ಟುಕೊಂಡು ಶಾಲೆ ಪ್ರಾರಂಭವಾಗಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದ್ರ ಜೊತೆಗೆ ವಿಶೇಷವಾಗಿ ನಾನು ಸಹಿತ ಪದೇ ಹೇಳ್ತಾ ಇರ್ತೀವಿ. ಕನಿಷ್ಠ ಏನಂತಂದರೆ ಒಂದು ಕುಟುಂಬದಲ್ಲಿ ಕನಿಷ್ಠ ಒಬ್ಬ ಡಿಗ್ರಿ ಪಡೆದಂಥ ಮಗು ಇರಬೇಕು ಅಥವಾ ಡಿಗ್ರಿ ಪಡೆದಂಥ ಒಬ್ಬ ಮಕ್ಕಳಿದ್ದಾಗ ಆ ಸಮಾಜ ಆ ಒಂದು ಕುಟುಂಬ ಹೆಚ್ಚಿನ ರೀತಿಯಲ್ಲಿ ಸುಧಾರಣೆ ಆಗಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥ ಮಾತನ್ನು ಸಹಿತ ನಾವು ಎಲ್ಲರೂ ಸಹಿತ ತಿಳಿದುಕೊಳ್ಬೇಕಾಗಿದೆ. ಮುಖ್ಯವಾಗಿ ಮಕ್ಕಳನ್ನು ಶಾಲೆಗೆ ಕಳಿಸೋದ್ರ ಮುಖಾಂತರ ಆ ಮಕ್ಕಳಿಗೆ ಏನಾದರೂ ದೊಡ್ಡ ಜವಾಬ್ದಾರಿ ಮುಂದಿನ ದಿನಗಳಲ್ಲಿ ನಮ್ಮ ಒಂದು ಜವಾಬ್ದಾರಿಯನ್ನು ಇರಿಸಿಕೊಳ್ಳುವಂಥ ಕಾರ್ಯವನ್ನು ಎಲ್ಲ ಪೋಷಕ ಬಂಧುಗಳು ಮಾಡಬೇಕಾಗಿದೆ ಅನ್ನುವಂಥ ಮಾತನ್ನು ಸಹಿತ ಈ ಸಂದರ್ಭದಲ್ಲಿ ಹೇಳಲೇಬೇಕಾಗ್ತದೆ. ಇವತ್ತು ಗ್ರಾಮೀಣ ಭಾಗ ಇರ್ಬೋದು, ಆದರೆ ಶಾಲೆನೇ ಅವ್ರು ಮಾಡುವಂಥ ಕಾರ್ಯ ಭಾಳ ಪವಿತ್ರ. ಶಿಕ್ಷಣ ಕ್ಷೇತ್ರ ಅಂದರೆ ಭಾಳ ಅದ್ಭುತವಾದಂಥ ಕ್ಷೇತ್ರ ಇದು. ಆ ದಿಸೆಯಲ್ಲಿ ಮಕ್ಕಳನ್ನು ಶಾಲೆಗೆ ಕಳಿಸೋದ್ರ ಮುಖಾಂತರ ಅವರನ್ನು ಒಂದು ಏನು ವಿಶೇಷವಾಗಿ ಶಿಕ್ಷಣ ಕೊಡಿಸುವಂಥ ವ್ಯವಸ್ಥೆ ಮಾಡಿದಾಗ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆ ಸಮಾಜ ಸುಧಾರಣೆ ಆಗಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದ್ರ ಜೊತೆಗೆ ನಮ್ಮ ಪೂಜ್ಯರು ಇವತ್ತು 10 ವರ್ಷಗಳ ಕಾಲ ಸಾಕಷ್ಟು ಕಷ್ಟಪಟ್ಟು ಇಂಥ ಒಂದು ಗ್ರಾಮೀಣ ಭಾಗದಲ್ಲಿ ತಮ್ಮದೇ ಆದಂಥ ಒಂದು ರೀತಿಯಲ್ಲಿ ಈ ಶಾಲೆಯನ್ನು ಬೆಳೆಸಿದ್ದಾರೆ. ಎಲ್ಲರ ಸಹಕಾರನೂ ಬಹಳ ಮುಖ್ಯ. ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸದಸ್ಯರು ಎಲ್ಲ ಹಿರಿಯರು ಕೂಡಿಕೊಂಡು ಹೆಚ್ಚಿನ ರೀತಿಯಲ್ಲಿ ಸಹಕಾರ ಮಾಡುವಂಥದ್ದು ನಮ್ಮೆಲ್ಲರ ಒಂದು ಆದ್ಯ ಕರ್ತವ್ಯ ಅಂತ ನಾನು ಭಾವಿಸ್ತಾ ಇದ್ದೀನಿ. ಆ ದಿಶೆಯಲ್ಲಿ ಇವತ್ತು ಪೂಜ್ಯರ ಒಂದು ಅಪೇಕ್ಷೆ ಮೇರೆಗೆ ಈ ಶಾಲೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳೆಯಲಿ. ಕೇವಲ ನಮ್ಮ ತಾಲೂಕಿನಲ್ಲಿ ಅಷ್ಟೇ ಅಲ್ಲ, ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲ, ಇಡೀ ನಮ್ಮ ರಾಜ್ಯದಲ್ಲಿ ಸಹಿತ ಒಂದು ಮಾದರಿಯ ಶಾಲೆ ಆಗಲಿ, ಬೆಳೆಯಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಈ ಗುಡ್ಡದಾಗ ಒಂದು 3000 ವರ್ಷಗಳ ಹಿಂದೆ ಒಂದು ಆದಿ ಮಾನವ ಜನಾಂಗ ಆಗಿ ಹೋಗಿದೆ. 3 ಬೆಂಚ್ ಅಂತ ಕರೀತಾರೆ, ನೋಡಿರ್ಬೋದು ನೀವೆಲ್ಲ. ಆ 3 ಬೆಂಚ್ ಅಂತ ಹೇಳಿದ್ರೆ ಆದಿ ಮಾನವ ನಮ್ಮ ಹಿರೇಬೆಣಕಲ್ಲಲ್ಲಿ ಇದೆಲ್ಲ ಆ ಥರ ಸಮಾಧಿಗಳಿವೆ. ಇಲ್ಲೆಲ್ಲ ಬಹಳಷ್ಟು ಹಾಳಾಗೋಗಿವೆ, ಒಂದು ಕೆಲವಷ್ಟು ಉಳ್ಕೊಂಡಿವೆ. 3000 ವರ್ಷಗಳ ಹಿಂದೆ ನಮ್ಮ ಮನುಷ್ಯ ಬಾಳಿರ್ತಕ್ಕಂಥ ಪ್ರದೇಶ ಇದೆ ಆದಿ ಮಾನವರು. ಅವರ ಸಮಾಧಿ ಸ್ಮಾರಕಗಳು ತಮ್ಮ ಪೂರ್ವಜರಿಗೆ ಕಟ್ಟಿರ್ತಕ್ಕಂಥ ಸ್ಮಾರಕಗಳೆಲ್ಲ ಇವೆ. ಹಾಗಾಗಿ ನಮ್ಮ ನಾಡಿನ ಇತಿಹಾಸದಲ್ಲಿ ಗಡ್ಡಿ ಒಂದು ದಾಖಲಾಗಿದೆ. ಇದು ಹಳೆ ಶಿಲಾಯುಗದ ನೆಲೆ ಅಂತೇಳಿ. ಎರಡನೇ ಸಂಗತಿ ಏನು ಅಂತ ಹೇಳಿದ್ರೆ, ಈ ಊರಾಗ ಒಬ್ಬ ವೀರ ಇಲ್ಲ, ಬಹಳ ಪ್ರಸಿದ್ಧನಾಗಿರ್ತಕ್ಕಂಥ ವೀರ. ಆತ ಪಿಡ್ಡನಾಯಕ ಅಂತೇಳಿ, ಗಡ್ಡಿ ಪಿಡ್ಡನಾಯಕ ಅಂತೇಳಿ. ಆತನ ಶಿಲ್ಪ ಇಲ್ಲಿ ಆಗೋಲಿ ದಾರಿಗೆ ಹೋಗ್ಬೇಕಾದ್ರೆ ರಸ್ತೆ ಪಕ್ಕದಲ್ಲೇ ಇದೆ, ಒಂದು ವೀರಗಲ್ಲಿದೆ. ಆ ವೀರ ಈ ಗ್ರಾಮವನ್ನು ರಕ್ಷಣೆ ಮಾಡಿರ್ತಕ್ಕಂಥ
ದೊಡ್ಡ ವೀರ. ಆತನ ನೆನಪಿಗಾಗಿ ಆತ ಪ್ರಾಣ ತ್ಯಾಗ ಮಾಡಿದ್ದಾನೆ. ಆತ ನೆನಪಿಗಾಗಿ ಅಲ್ಲೊಂದು ಶಿಲ್ಪವನ್ನು ಹಾಕಿಸಿದ್ದಾರೆ. ಇನ್ನೊಂದು ಸಂಗತಿಯಿಂದ ಗಡ್ಡಿ ಬಹಳ ಪ್ರಸಿದ್ಧ ಯಾವುದು ಅಂತ ಹೇಳಿದ್ರೆ, ಈ ಊರಿನಾಗ ಬಸಯ್ಯ ಸ್ವಾಮಿಗಳು ಅಂತಿದ್ರು. ಅವರು ಸಾಹಿತಿಗಳು, ನಾಟಕಕರ್ತರಾಗಿದ್ರು. ನಮ್ಮ 7 ಗುಡ್ಡದ ಕಾನ್ಸಾಬನ ಕುರಿತಾಗಿ ಒಂದು ನಾಟಕ ಬರೆದಿದೆ. ಇಲ್ಲೆಲ್ಲ ಹಾಡ್ತಾರೆ ಸುತ್ತಮುತ್ತ ಪ್ರದೇಶದ ಕಾನ್ಸಾಬ್. ಬಹಳ ಅದ್ಭುತ ನಾಟಕ ಅದು. ಆ ಗಡ್ಡಿ ಬಸಯ್ಯ ಸ್ವಾಮಿಗಳು ಬರ್ತಿರ್ತಕ್ಕಂಥ ನಾಟಕ. ಆ ನಾಟಕ ಕಾನ್ಸಾಬ್ ಅಂತ ಹೇಳಿದ್ರೆ ಈ 7 ಗುಡ್ಡದಾಗಿದ್ದಾವೆ ನಿಜಾಮರ ಕಾಲದಲ್ಲಿ. ಅದೇನು ಮಾಡ್ತಿದ್ದ, ಬಡವರಿಂದ ಶ್ರೀಮಂತರಿಂದ ಮನೆ ಕಳ್ತನ ಮಾಡ್ಕೊಂಡು ಬಂದು ಬಡವರಿಗೆ ಹಂಚ್ತಾ ಇದ್ದ ಅಂತ ಒಬ್ಬ ವಿಶಿಷ್ಟವಾದ. ನನ್ನಿಂದ ಸಾಧ್ಯವಾದರೆ ನಿಮ್ಮ ಎಲ್ಲರಿಂದ ಸಾಧ್ಯ ಅಂತ ಹೇಳಿ ಒಬ್ಬ ಮಾದರಿಯ ಗುರುವಾಗಿ ಸ್ವಾಮೀಜಿಯವರು ನಮ್ಮೆಲ್ಲರಿಗೂ ಕೂಡ ತಿಳಿಸಿಕೊಟ್ಟಿದ್ದಾರೆ. ಇವರು ಮಾಡುತ್ತಿರುವ ಸೇವೆಯನ್ನ ಭಗವಂತ ಇನ್ನು ಹೇರಳಾಗಿ ಆಶೀರ್ವಾದ ಮಾಡಲಿ. ಇಲ್ಲಿ ಈ ಮಕ್ಕಳಿಗೆ ಇನ್ನು ಹೆಚ್ಚಿನ ಸೌಲಭ್ಯಗಳು ನೀಡಲು ದೈವವಂತರು ದೇವರು ಇವರಿಗೆ ಹೇರಳವಾದ ಆಶೀರ್ವಾದವನ್ನ, ಅನುಗ್ರಹವನ್ನ ಎಲ್ಲ ಕಡೆಯಿಂದ ಅವರಿಗೆ ದೊರಕಿಸಿಕೊಟ್ಟು ಈ ಸಂಸ್ಥೆ ಇನ್ನು ಹೆಚ್ಚಾಗಿ ಬೆಳೆದು ಉತ್ತಮ ಹೆಮ್ಮರವಾಗಿ ಬೆಳೆಯಲಿ ಅಂತೇಳಿ ಭಗವಂತರಲ್ಲಿ ಪ್ರಾರ್ಥಿಸುತ್ತಾ, ಈ ಪೋಷಕ ವೃಂದವರು ಈ ಮಕ್ಕಳ ಪುಟಾಣಿ ಮಕ್ಕಳ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನೋಡಲು ಇದ್ದಾರೆ. ಮತ್ತೊಂದು ಸಲ ನಮಗೆ ಅವಕಾಶ ಸಿಕ್ಕಿದಾಗ ಮಕ್ಕಳೊಂದಿಗೂ ಪೋಷಕರೊಂದಿಗೂ ಮಾತನಾಡಲು ನಾನು ಇಚ್ಛಿಸುತ್ತೇನೆ ನೀಡಿದ್ದಾರೆ. ಹಾಗಾಗಿ ಪೂಜ್ಯ ಗುರುಗಳಿಗೆ ನಾವು ಶಿರಭಾಗಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಜೊತೆಗೆ ಈ ಒಂದು ಪ್ರಶಸ್ತಿಗೆ ಆಯ್ಕೆ ಮಾಡಲು ಕಾರಣಕರ್ತರಾದಂಥ ಸ್ನೇಹಿತರಾದಂಥ ಅರ್ಜುನ್ ನಾಯಕರವರು ಸಹ ಅನೇಕರಿಗೆ ಈ ಒಂದು ಪ್ರಶಸ್ತಿಗೆ ಆಯ್ಕೆ ಮಾಡಲು ಸಹ ನಮ್ಮ ಗುರುಗಳಿಗೆ ತಿಳಿಸಿ ಸಮಾಜದಲ್ಲಿರ್ತಕ್ಕಂಥ ಸಾಧಕರನ್ನು ಗುರುತಿಸದೆ ಆ ಒಂದು ಪೂರಕವಾಗಿ ಎಲ್ಲ ಮಕ್ಕಳಿಗೆ ಅಥವಾ ಅನೇಕರಿಗೆ ಸ್ಫೂರ್ತಿ ಬರುವ ಒಂದು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿದರು. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಮಕ್ಕಳು ಈಗಾಗಲೇ ತುಂಬ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡುವವರಿದ್ದಾರೆ. ಹಾಗಾಗಿ ಹೆಚ್ಚಿಗೆ ಮಾತನಾಡದೆ ಗುರುಗಳಿಗೆ ಮತ್ತು ಇಲ್ಲಿ ಇರ್ತಕ್ಕಂಥ ಎಲ್ಲರಿಗೂ ಮತ್ತೊಮ್ಮೆ ವಂದಿಸಿ. ಅವಾಗ ನೀರಿನ ತೊಂದರೆ ಇತ್ತು ಮತ್ತು ಬೋರ್ವೆಲ್ ಕೂಡ ಹಾಕಿದ್ದಿಲ್ಲ. ಅವಾಗ ಆ ಸಮಸ್ಯೆ ಇತ್ತು. ನಮ್ಮ ಗ್ರಾಮೀಣ ಭಾಗದ ಅಧ್ಯಕ್ಷರು ಮತ್ತು ಮುಖಂಡರಾಗಿರ್ತಕ್ಕಂಥ DK ಆಗೋಲಿ ಅವರು ಅದರ ಮುತುವರ್ಜಿ ವಹಿಸಿ ಬೋರ್ ಹಾಕ್ಸೋದ್ರ ಮೂಲಕ ಮತ್ತು ನೀರಿನ ವ್ಯವಸ್ಥೆ ಮಾಡಿಸೋದ್ರ ಮೂಲಕ ಆ ಒಂದು ಕೆಲಸ ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಸಂತೋಷವೆನಿಸ್ತಾ ಇದೆ. ಮತ್ತು ಅಷ್ಟೇ ಅಲ್ಲ, ಈ ಒಂದು ಶಾಲೆ ಗ್ರಾಮದಲ್ಲಿ, ಯಾಕಂತಂದ್ರೆ ಇವತ್ತು ಅನೇಕ ನಗರಗಳಲ್ಲಿ ನಾವು ಅನೇಕ ಇಂಗ್ಲಿಷ್ ಶಾಲೆಗಳನ್ನು ನಾವು ನೋಡ್ತಾ ಇದ್ದೇವೆ. ಆದ್ರೆ ಗುರುಕುಲ ಅಂದ್ರೆ ನಾವು ಈ ಹಿಂದೆ ಸನಾತನ ಧರ್ಮದಲ್ಲಿ ನಾವೇನು ಕಾಡಿನಲ್ಲಿ ಗುರುಗಳ ಆಶೀರ್ವಾದ ಪಡೆದು ಗುರುಗಳನ್ನು ಹುಡುಕೊಂಡು ಹೋಗ್ತಾ ಇದ್ರು ಇವತ್ತು ವಿದ್ಯಾರ್ಥಿಗಳು ಅವರ ಪಾಲಕರು ಗುರುಗಳನ್ನು ಹುಡುಕಿ ಗುರುಗಳಿಗೆ ಅವತ್ತು ದಕ್ಷಿಣವನ್ನು ಕೊಟ್ಟು ಗುರುಗಳನ್ನ ನಿಗದಿ ಮಾಡಿ ಅವರಿಗೆ ಆ ಕುಟೀರದಲ್ಲಿ ಬಿಟ್ಟು ಅವರಿಗೆ ಪಾಠ ಕಲಿಸಲಿಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ರು. ಅಂತ ವ್ಯವಸ್ಥೆ ಇಂದಿನ ಆಗಿನ ಕಾಲದಲ್ಲಿ ಕೂಡ ಇವತ್ತು ನಮಗೆ ಆ ಒಂದು ಅವಕಾಶವನ್ನ ಗುರುಗಳು ಕೊಟ್ಟಿದ್ದಾರೆ. ನಿಜಕ್ಕೂ ನಮ್ಮೆಲ್ಲರ ಅತ್ಯುತ್ತಮ ಸಂಸ್ಥೆ, ಒಳ್ಳೊಳ್ಳೆ ಸಂಸ್ಥೆಗೆ ಫಟ್ ಕೊಡುವಂತಹ ಸಂಸ್ಥೆ. ಇಲ್ಲಿ ಓದಿದಂತ ವಿದ್ಯಾರ್ಥಿಗಳು ಸುಮಾರು ಚಿಕ್ಕ ಚಿಕ್ಕ ವಿದ್ಯಾರ್ಥಿಗಳು, ನಮ್ಮೂರು ವಿದ್ಯಾರ್ಥಿಗಳನ್ನ ನಾನು ನೋಡಿದಾಗ ಒಳ್ಳೆ ಸ್ಕೂಲಲ್ಲಿ ಅಂದ್ರು 1 ಲಕ್ಷ 2 ಲಕ್ಷ ಕೊಟ್ಟಂತ ಫೀ ಓದಂತ ವಿದ್ಯಾರ್ಥಿಗಳು ಈ ಸ್ಕೂಲಿಗೆ ಸಮವಾಗಿ ನಿಲ್ಲುತ್ತಾರೆ. ಅಂದ್ರೆ ಉತ್ತಮ ಶಿಕ್ಷಣ ಇಲ್ಲಿ ಸಿಗುತ್ತದೆ. ದಯವಿಟ್ಟು ಎಲ್ಲ ಸುತ್ತಮುತ್ತ ಹಳ್ಳಿನ ಜನರು ಈ ಸ್ಕೂಲಿನ ಶಿಕ್ಷಣದ ಸದುಪಯೋಗವನ್ನು ಪಡೆದುಕೊಂಡು ತಮ್ಮ ಮಕ್ಕಳು ಸಮಾಜದಲ್ಲಿ ಉತ್ತಮ ನಾಗರಿಕನಾಗಲಿ. ಪಂಚಾಯತಿಯ ಕ್ಷೇತ್ರ ಆಗಿತ್ತು ಮೊದಲು. ನಮ್ಮ ಏರೂರು ಜಿಲ್ಲಾ ಪಂಚಾಯತ್ ಕ್ಷೇತ್ರದಿಂದ ಹಾಗಲಿ, ಉಡುಮಕಲ್ಲು, ಆರಾಳು, ಇಲ್ಲಿ ಯಾವತ್ತು ನಮಗೆ ಇಲ್ಲಿ ಇರ್ತಕ್ಕಂಥ ಅವಿನಾವ ಸಂಬಂಧ ಮೊದಲಿದ್ದನು. ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಆಹ್ವಾನಿಸಿದ್ದಕ್ಕೆ ಅವರಿಗೆ ಮೊದಲಾಗಿ ತುಂಬ ಹೃದಯ ಧನ್ಯವಾದ ಹೇಳಿಸುತ್ತಾ, ನಾನು ದಿನಾಲೂ ನನ್ನ ತೋಟಕ್ಕೆ ಹೋಗ್ತೀನಿ. ನಾನು ಒಂದು 10 ಎಕರೆ ತೋಟ ತಗೊಂಡಿದ್ದೀನಿ. ಅದಕ್ಕೋಸ್ಕರ ದಿನ ಈ ದಾರಿಯಲ್ಲೇ ಹೋಗ್ತಾ ಇದ್ದೀನಿ. ನಾನು ಪ್ರತಿದಿನ ಈ ರೋಡ್ನಲ್ಲಿ ಹೋಗ್ಬೇಕಾದ್ರೆ ಆ ಮಕ್ಕಳಿಗಿರ್ತಕ್ಕಂಥ ಒಂದು ಒಳ್ಳೆ ಗುಣ ನಿಜವಾಗಲೂ, ನಾವು ಶಾಲೆ ಓದಿವಿ, ಸರ್ಕಾರಿ ಶಾಲೆಯಲ್ಲಿ ನಾವು ಓದಿದ್ವಿ. ನಾನು ಗಾಡಿ ತಗೊಂಡು ಹೋಗ್ಬೇಕಾದ್ರೆ ಪ್ರತಿಯೊಬ್ಬ ಮಕ್ಕಳು ಎಲ್ಲರಿಗೆ ಕೈ ಮುಗಿದು ನಮಸ್ಕಾರ ಸರ್ ಅಂತ. ಅಂದ್ರೆ ಎಷ್ಟು ಮಕ್ಕಳಿಗೆ ಸಂಸ್ಕಾರವನ್ನ ಕಲಿಸಿದಂತ ಈ ವಿದ್ಯಾಸಂಸ್ಥೆಗೆ ಬಹಳ ನನಗೆ ಅವತ್ತಿನಿಂದ ಇವತ್ತಿನಿಂದ ಬಹಳ ಅರ್ಥ ಆಯ್ತು. ಇವತ್ತೊಂದು ಈ ಗಡ್ಡಿ ಗ್ರಾಮದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಇಡೀ ಈ ಗಡ್ಡಿ, ಉಡುಮಕಲ್ಲು, ಆಗೋಲಿ, ಮಾದ್ನ್ಯಾಳು, ವೆಂಕಟಗಿರಿ, ಉಡುಮಕಲ್ಲು ಎಲ್ಲ ಗ್ರಾಮದ
ವಿದ್ಯಾರ್ಥಿಗಳ ಪೋಷಕರು ಈ ಕಾರ್ಯಕ್ರಮಕ್ಕೆ ಬರ್ಬೇಕಿತ್ತು. ಇಂಥ ಒಂದು ದೊಡ್ಡ ಕಾರ್ಯಕ್ರಮದಲ್ಲಿ ಇಷ್ಟು ಜನ ನೋಡಿದ್ರೆ ನನಗೆ ಬಹಳ ನೋವಾಗ್ತಾ ಇದೆ. ಯಾಕಂದ್ರೆ ಇಂಥ ಒಂದು ಅಭೂತಪೂರ್ವವಾದಂತ ಕಾರ್ಯಕ್ರಮ ಮಾಡಿದಂತ ಗುರುಗಳಿಗೆ ಇವತ್ತು ನಾವು ದುಡ್ಡು ಕೊಟ್ಟು ಬೇಕಾದ್ ಮಾಡ್ಬೋದು. ಇವತ್ತು ಎಷ್ಟೋ ನಮ್ಮ ಮಕ್ಕಳನ್ನ ನಾವು ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಹಾಕ್ತಿದ್ವಿ. ವರ್ಷಕ್ಕೆ 1 ಲಕ್ಷ 2 ಲಕ್ಷ ದುಡ್ಡು ಕೊಟ್ಟು ಮಕ್ಕಳ ಶಾಲೆ ಓದಿಸ್ತಾ ಇದ್ವಿ. ಇವತ್ತು ಏನಿಲ್ಲ, ಊಟ ಫ್ರೀ, ವಿದ್ಯೆ ಫ್ರೀ, ಬಟ್ಟೆ ಫ್ರೀ, ಎಲ್ಲ ಫ್ರೀ. ಮಕ್ಕಳಿಗೆ ಆಡ್ಲಿಕ್ಕೆ ಎಲ್ಲಾ ರೀತಿಯಿಂದ ಅನುಕೂಲ ಮಾಡ್ತಕ್ಕಂಥ ಆಟ ಸಾಮಗ್ರಿಗಳನ್ನು ಕೂಡ ಒದಗಿಸಿದ್ದಾರೆ ಗುರುಗಳು. ಯಾಕೆ ಈ ಗಟ್ಟಿ ಮಠದ ಮೇಲೆ ಕೆಲವೊಂದು ಕುತಂತ್ರಗಳು ನಡೀತಾ ಇದ್ದಾವೆ. ನಾನು ಇವತ್ತು 3-4 ತಿಂಗಳಲ್ಲಿ ನನ್ನ ತೋಟಕ್ಕೆ ಹೋಗ್ಬೇಕಾದ್ರೆ ಪ್ರತಿದಿನ ನಾನು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಒಬ್ಬ ಗುರುಗಳು ಈ ವಿದ್ಯಾಸಂಸ್ಥೆಯನ್ನು ಬೆಳೆಸ್ತಾ ಇದ್ದಾರೆ ಅಂದ್ರೆ ಎಲ್ಲೋ ಕಾಣದ ಕೈಗಳು ಈ ಸಂಸ್ಥೆ ಬೆಳಿಬಾರ್ದು, ಈ ಸಂಸ್ಥೆ ನಡಿಬಾರ್ದು. ಇವತ್ತು 80 ಮಕ್ಕಳು ನಾಳೆ 800 ಆಗ್ಬೋದು, 8,000 ಆಗ್ಬೋದು, 8 ಲಕ್ಷ ಆಗ್ಬೋದು. ಅದನ್ನು ಸಡಿತಕ್ಕಂತ ಶಕ್ತಿ ಕೆಲವೊಂದು ರಾಜಕೀಯ ಕುತಂತ್ರಗಳಿಗೆ ಇಲ್ಲಿ ನಡೀತಾ ಇಲ್ಲ. ಅದಕ್ಕೋಸ್ಕರ ಆ ಗುರುಗಳು ಮುಂದೆ ಈ ಸಂಸ್ಥೆ ಹೊಡೆದು ಇವತ್ತು ಮಕ್ಕಳ ಶಿಲೆ ಮಾಡಿ ಅವ್ರು ಏನೇ ಒಂದು ಬಡವರ ಮಕ್ಕಳನ್ನ ಓದಿಸಕ್ ಆಗ್ತಾ ಇಲ್ಲ. ಇವತ್ತಿಲ್ಲಿ ಅಂತ ಮಕ್ಕಳನ್ನ ಈ ಸಂದು ಈ ಆಶ್ರಮಕ್ಕೆ ಬಿಟ್ಟರು ಕೂಡ ಅವ್ರ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಎಲ್ಲಾ ರೀತಿಯಿಂದ ಗುರುಗಳು ಸಾಲ ಮಾಡ್ತಾರೋ, ಎಲ್ಲಿ ತರ್ತಾರೋ, ಏನ್ ಮಾಡ್ತಾರೋ, ಅವ್ರಿಗೆ ಊಟಕ್ಕೂ ಕೊರತೆ ಇಲ್ಲ, ವಿದ್ಯೆಗೆ ಕೊರತೆ ಇಲ್ಲ, ಬಟ್ಟೆಗೆ ಕೊರತೆ ಇಲ್ಲ, ಯಾವುದಕ್ಕೂ ಕೊರತೆ ಇಲ್ಲ. ಆದ್ರೂ ಕೂಡ ಇವತ್ತು ಇಲ್ಲಿ ಈ ಗಡ್ಡಿ ಇಂತ ನಮ್ದು ಏರೂರು ಜಿಲ್ಲಾ ಪಂಚಾಯತಿಯಲ್ಲಿ ಏರೂರು ಇಡೀ ಇತಿಹಾಸ ಇಡೀ ನಮ್ಮ ರಾಜ್ಯದಲ್ಲಿ ಗೊತ್ತು. ಯಾಕಾಗ ಅಂತಲ್ಲಿ ಒಂದು ಮಠ, ಒಂದು ಆಶ್ರಮ, ಒಂದು ಸ್ಕೂಲ್ ಮಾಡಕ್ಕಾಗಿಲ್ಲ. ಇಂಥ ಒಂದು ಸಣ್ಣ ಗ್ರಾಮದಲ್ಲಿ ಇವತ್ತು ಎಲ್ಲರಿದ್ದ ಒಂದು ಗುರುಗಳು ಇವತ್ತು ಒಂದು ವಿದ್ಯಾಸಂಸ್ಥೆಯನ್ನು ಹುಟ್ಟಾಕಿ ಮಕ್ಕಳಿಗೆ ವಿದ್ಯೆ, ಬುದ್ಧಿ, ಶಿಕ್ಷಣ ಅವ್ರಿಗೆಲ್ಲದರೂ ನೀಡೋದ್ರಲ್ಲಿ ಕೂಡ ಬಹಳ ಯಶಸ್ವಿ ಕಂಡ್ರು ಕೂಡ ಇವತ್ತೆಲ್ಲೋ ಕಾಣದ ಕೈಗಳು ಆಟ ಆಡ್ತಾ ಇದ್ದೇವೆ ಈ ಮಠದ ವಿರುದ್ಧ ಅಂತ ನನಗೆ ಗೊತ್ತಾಗ್ತಾ ಇದೆ. ಅದಕ್ಕೋಸ್ಕರ ಗುರುಗಳೇ, ನಾವು ಯಾವತ್ತೂ ನಿಮ್ಮ ಜೊತೆಗಿರ್ತೀವಿ, ಯಾವುದಕ್ಕೂ ಎದುರು ಅವಶ್ಯಕತೆ ಇಲ್ಲ. ನೀವು ಏನು ನಿಮ್ಮ ಸ್ವಂತ ಬಿಸ್ನೆಸ್ ಮಾಡ್ತಾ ಇಲ್ಲ, ನಿಮ್ಮ ರಾಜಕೀಯ ಮಾಡ್ತಾ ಇಲ್ಲ. ನೀವು ರಾಜಕೀಯಕ್ಕೋಸ್ಕರ ನೀವೇನು ಎಲೆಕ್ಷನ್ ನಿಂದ್ರಲ್ಲ, ಯಾರು ಓಟ್ ಬೇಕಂತ ಅವ್ರ ಮಕ್ಕಳು ಶಿಕ್ಷಣ ಕೊಡ್ತಾ ಇಲ್ಲ. ಅದಕ್ಕೋಸ್ಕರ ನೀವು ಯಾರಿಗೂ ಎದುರು ಅವಶ್ಯಕತೆ ಇಲ್ಲ. ನಿಮ್ ಧೈರ್ಯವಾಗಿ ನೀವು ಮುಂದುಗ್ರಿ. ಇನ್ನ ಹೆಚ್ಚಿನ ಮಕ್ಕಳನ್ನ ನಿಮ್ಮ ಶಾಲೆಗೆ ಕರೆತಗೊಂಬರ್ರಿ. ನಮ್ಮಲ್ಲಿರ್ತಕ್ಕಂಥ ವೇದಿಕೆ ಮೇಲೆ ಎಲ್ಲಾ ಗಣ್ಯ ವ್ಯಕ್ತಿಗಳು ಕೂಡ ಅವ್ರಿಗೆ ತಿಳಿದಂತ ಮಕ್ಕಳು ಕೂಡ ಈ ಶಾಲೆ ಕಳಿಸಂತ ವ್ಯವಸ್ಥೆ ನಾವು ಮಾಡ್ತೀವಿ. ಯಾವುದೇ ರೀತಿ ನೀವು ಕುಗ್ಗಬಾಡ್ರು, ಎದೆ ಹೊಡಿಬಾಡ್ರು. ದಯವಿಟ್ಟು ನಿಮ್ಮಿಂದ ನಾವು ಇರ್ತೀವಿ. ಧೈರ್ಯದಿಂದ ಮುನ್ನ ನುಗ್ಗ್ರಿ, ನಡೆಸ್ರಿ. ಪ್ರತಿಯೊಂದು ಮುಂದಿನ ವರ್ಷ ಎಂಬುದರೊಳಗೆ ಈ ಶಾಲೆ ಇಡೀ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ದೊಡ್ಡ ಶಾಲೆ ಅಂತ